ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776. ಸೊ ಭಾಳ ಜನ ನೀವು ಫಸ್ಟ್ ಇಯರ್ಗೋಸ್ಕರ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕ್ವಶನ್ಸ್ಗಳನ್ನು ನೀವು ಪ್ರೊವೈಡ್ ಮಾಡಿ ಅಂತ ಹೇಳಿದ್ರಿ. ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳ ನಿಮ್ಮ ಒಂದು ಇದು ಇತ್ತು, ಬೇಡಿಕೆ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಇವತ್ತು ಸಿ ಪಾರ್ಟನ್ನು ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿ ಪಾರ್ಟ್ನಲ್ಲಿರುವಂಥ IMP ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಚಾಪ್ಟರ್ ನಂಬರ ಮೈಕ್ರೋನಾಗತ್ತೀನಿ ಸ್ಟ್ಯಾಟಿಸ್ಟಿಕಲ್ ಪಾರ್ಟ ಒಂದು 5 ಚಾಪ್ಟರ್ಸು ಮತ್ತು ಇಂಡಿಯನ್ ಎಕಾನಮಿಯಲ್ಲಿ 5 ಚಾಪ್ಟರ್ಸು ಸ್ನೇಹಿತರೆ. ಸೊ ಇವೆರಡೂ ಸೇರಿಸಿ ನಿಮಗೆ ನಾನು ಈ ಒಂದು ಪ್ರಶ್ನೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೌದಾ, ಇವತ್ತಿನ ಕಂಟೆಂಟ್. ಈ ಕಂಟೆಂಟ್ ಒಳಗೆ ಟೋಟಲ್ 24 ಮಾರ್ಕ್ಸನ್ನು ಕವರ್ ಆಗುತ್ತೆ. ಹೌದಾ, ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಪಾರ್ಟ್ ಸಿ ಒಳಗೆ 2 ಭಾಗಗಳನ್ನು ಡಿವೈಡ್ ಮಾಡಿಕೊಡ್ತಾನೆ. ಸ್ಟ್ಯಾಟಿಸ್ಟಿಕ್ ಒಳಗೆ ಟೋಟಲ್ 4 ಕ್ವಶನ್ಸ್ ಕೊಡ್ತಾನೆ. 4ಅಲ್ಲಿ ನೀವು 2 ಬರೀಬೇಕು, ಕೇವಲ 2 ನೆನಪಿಟ್ಕೊಳ್ಳಿ. ಸಿ ಪಾರ್ಟ, ಸ್ಟ್ಯಾಟಿಸ್ಟಿಕಲ್ ಪಾರ್ಟ್. ದೆನ್ ಇಂಡಿಯನ್ ಎಕಾನಮಿ ಒಳಗೆ ನೀವು ಎಷ್ಟು ಬರೀಬೇಕು ಅಂದರೆ ಟೋಟಲ್ 6 ಕ್ವಶನ್ಸ್ಗಳಿರುತ್ತೆ. 6ರಲ್ಲಿ ನೀವು ಏನು ಬರೀಬೇಕು, 4 ಬರೀಬೇಕು. ಹೌದಾ, 4 + 2 ಅಂದರೆ 6 ಕ್ವಶನ್ ಆಗುತ್ತೆ. 6 × 4 ಮಾಡಿದ್ರೆ 6 × 4 = 24. ಹೌದಾ, 24 ಮಾರ್ಕ್ಸ್. ಓಕೆ, ಸೊ PUC ಫಸ್ಟ್ ಇಯರ್ ಫಾರ್ ದಿ ಸಿ ಪಾರ್ಟ್. ಓಕೆ, IMP most important question for in the midterms examinations. So how many getting the marks? Total 24 marks in this videos. Okay, so our my economics YouTube channel name economics Ravi 1776. Okay, so first of all question number 1 part C. Okay, so first one questions. So in the statistical part, briefly explain how statistics help to study economics. Okay, that one questions. It will be questions came for in like chapter number 1. ಹೌದಾ, ಚಾಪ್ಟರ್ ನಂಬರ್ 1 ಒಳಗೆ ಬರುತ್ತೆ ಇದು. ಸೊ ನೆನ್ಪಿಟ್ಕೊಳ್ಳಿ. ದೆನ್ ಸೆಕೆಂಡ್ ಒನ್ ಕ್ವಶನ್ಸ್, ಸ್ಕೇಸಿಟಿ ಈಸ್ ದ ರೂಟ್ ಆಫ್ ಆಲ್ ದ ಎಕನಾಮಿಕ್ ಪ್ರಾಬ್ಲಮ್ಸ್. ಆಲ್ ದ ಎಕನಾಮಿಕ್ ಪ್ರಾಬ್ಲಮ್ಸ್. ಸೊ ಎಕ್ಸ್ಪ್ಲೇನ್ ದಿಸ್ ಸ್ಟೇಟ್ಮೆಂಟ್. ಕರೆಕ್ಟಾ? ಸೊ ಇದು 2ನೇ ಕ್ವಶನ್ಸು ಚಾಪ್ಟರ್ ನಂಬರ್ 1 ಒಳಗೆ ಬರುತ್ತೆ. 2 ಕ್ವಶನ್ಸ್ ಇಲ್ಲಿ ತೊಗೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಒನ್ ಕ್ವಶನ್ಸ್, ಥರ್ಡ್ ಒನ್ ಕ್ವಶನ್ಸ್, ಡಸ್ ದ ಲಾಟ್ರಿ ಮೆಥಡ್ಸ್ ಆಲ್ವೇಸ್ ಗಿವ್ ಯು ಎ ರ್ಯಾಂಡಮ್ ಸ್ಯಾಂಪಲ್, ಎಕ್ಸ್ಪ್ಲೇನ್ ಇಟ್. ಓಕೆ, ಸೊ ಈ ಒಂದು ಚಾಪ್ಟರ್ಸು ಯಾವುದು ಅಂದರೆ ಚಾಪ್ಟರ್ ನಂಬರ್ 2ನಲ್ಲಿ ಬರುವಂಥದ್ದು. ಹೌದಾ, ನೆಕ್ಸ್ಟ್ ಒನ್, ವಾಟ್ ಈಸ್ ದಿ ರ್ಯಾಂಡಮ್ ಸ್ಯಾಂಪಲಿಂಗ್, ಎಕ್ಸ್ಪ್ಲೇನ್ ದಿ ಬ್ರೀಫ್ಲಿ ಅಂತ. ಸೊ ಇದನ್ನು ಕೂಡ 2ನೇ ಚಾಪ್ಟರ್ನಲ್ಲಿದೆ, ನೆನ್ಪಿಟ್ಕೊಳ್ಳಿ. ದೆನ್ fifth one, briefly explain the loss of informations. Okay, in the classified data. Okay, so loss this one question also important, most important for in the annual examination as well as midterm examinations. Then next one questions, write a note on the classification of data, qualitative, quantitative, then geographical, so that's that one, and spatial. So that one it will be classified into, so there are 4 types. Then one question, so 7th one, calculate the Q1, Q2 and Q3. So then from the following data 22, 26, 14, so then 30, like 18, 11, 35, 41, 12, 32. So this one like a content or data, it will be maybe changed. Okay, then 8th one, calculate the arithmetic mean from the mean, like from the following data. So X columns 5, 10, 15, 20, 25, 30, 35, 40. Then Y like 5, 7, 9, 10, 8, 6, 5, 2. So this is the arithmetic mean for in the like so this one 5th chapters. Okay, total how many question is that? Total 8 questions. Okay, so that one 8 questions it will be came for in the minimum 5 questions. You should be write in any 4. Okay, clear it? Yes. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಡಿ ಪಾರ್ಟ್. ಓಕೆ, ಡಿ ಪಾರ್ಟ್ ಅಲ್ಲ, ಸಿ ಒಳಗಡೆ ಇಂಡಿಯನ್ ಎಕಾನಮಿ. ಓಕೆ, ಇಂಡಿಯನ್ ಎಕಾನಮಿ. ಸೊ ಅದ್ರೊಳಗೆ ಸ್ಟ್ಯಾಟಿಸ್ಟಿಕ್ ಒಳಗೆ 2 ಬರೀಬೇಕಲ್ಲ, ನಿಮ್ಗೆ 4 ಬರುತ್ತೆ. ಕರೆಕ್ಟಾ? ಸೊ ಅದ್ರೊಳಗೆ 4 ಬರುತ್ತೆ. 4ರಲ್ಲಿ ನೀವೇನು ಮಾಡಬೇಕು, 2 ಬರೀಬೇಕು. ಸೊ ಇಲ್ಲಿ ನೋಡಿ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಇರೋದು ಇದು. ಹೌದಾ, ನೆಕ್ಸ್ಟ್ ಇಂಡಿಯನ್ ಎಕಾನಮಿ ಸೈಡ. ಸೊ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್? ಓಕೆ, ಅಂಡರ್ಸ್ಟ್ಯಾಂಡ್ ಬೈ ದಿ ಡ್ರೈನ್ ಆಫ್ ಇಂಡಿಯನ್ ವೆಲ್ತ್. Okay, during the colonial period. Okay, in the British government. Then second one questions, the traditional handicraft industries were run under the British rule. Justify this statement. Correct? Yes. So next one, write a short note on green revolutions. Correct? So this one chapter, so it will become for in the like chapter number 2. Okay, during the 1952 1990. So that one. Okay, next.
briefly explain the financial sectors reforms. Okay, so this one chapters it will be came for in the LPG, liberalization, privatization, then globalization. Correct? Yes. Then so write a note on outsourcing. Write a note on outsourcing. So this one questions it will be came for in the like a LPG chapters. Then bring out the need for on the job training, okay, for a persons. Next chapter number 4th it will become for in the like women capital formation in India. That one chapters it will become. Next one discuss the need for the promoting the women educations, okay, women education in India. So this one questions it will become for in the most important repeated questions. Okay, then so last one chapters rural development, fifth one chapters. Okay, so explain the drawback of agriculture market. Then write a short note on alternative markets. Okay, this one questions it will be came for in the like so Indian economy side. How many questions is there? Total 10. So it will be came for in the sixth questions. You should be write any like 4 questions. 4 then plus so 2 question total so 6 questions. 6 into 4 like so 24 marks it will be the like getting for in the midterm examinations. Okay, so my YouTube channel name Economics Ravi 1776. Okay, so thank you everyone, please share and subscribe my YouTube channel. Okay, thank you everyone.